ಶೇರಿಂಗ್ ಬಡಿದಾಟದ ನಡುವೆ ಗುಟ್ಟಿನ ಜಗಳವೊಂದು ಬಯಲಾಗಿದೆ. ಸಿಎಂ ಆಪ್ತ ಜಾರ್ಜ್ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿಸಿದೆ. ಅಧಿಕಾರಿ ವರ್ಗಾವಣೆಗೆ ದಂಗೆ ಎದ್ದ ಜಾರ್ಜ್ ರಿಸೈನ್ಗೆ ಮುಂದಾಗಿದ್ರಂತೆ. ಸಿಎಂ ಮಧ್ಯಪ್ರವೇಶ ಶಾಂತಗೊಳಿಸಿದೆ. ಸದನದಲ್ಲಿ ಇದು ಪ್ರತಿಧ್ವನಿಸಿತು. ಈ ಜಗಳ ನರೇಗಾ ಮತ್ತು ರಾಮ್ಜಿ ನಡುವೆ ಅಲ್ಲ, ಗಾಂಧೀಜಿ ಮತ್ತು ಸಂಗಪ್ಪನ ಮಧ್ಯೆ ಶುರುವಾದ ಸಂಘರ್ಷ. ಆ ದಾಟಿಯಲ್ಲಿ ಸರ್ಕಾರ ಕೊಟ್ಟ ಜಾಹೀರಾತು ಸದನದಲ್ಲಿ ಜೋರು ಗದ್ದಲಕ್ಕೆ ಕಾರಣವಾಗಿದೆ. ಬಿಟ್ಟಿ ಪ್ರಚಾರ, ಕೊಟ್ಟಿ ಖರ್ಚಿನ ಜಾಹೀರಾತು ಅಂತ ಬಿಜೆಪಿ ಕೆರಳಿದೆ. ಖರ್ಗೆ ಬೆನ್ನಿಗೆ ಸಂಪುಟ ನಿಂತಿದೆ. ನಿನ್ನೆಯ ದುರಂತ ಬಾರಾಮತಿಯಲ್ಲಿ ಅಶ್ರು ತರ್ಪಣವೇ ಹರಿದಿದೆ. ಬಾರದ ಲೋಕಕ್ಕೆ ತೆರಳಿದ ಮಹಾ ಡಿಸಿಎಂ ಅಜಿತ್ ಕರ್ಮಭೂಮಿಯ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಅಮಿತ್ ಶಾ ಭಾಗಿಯಾಗಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಇಳಿ ವಯಸ್ಸಿನ ಶರದ್ ಪವಾರ್ ಬಿಕ್ಕಿ ಬಿಕ್ಕಿ ಕಣ್ಣೀರಾದ್ರು. ಒಂದು ಸಹವಾಸ ದೋಷ ಅಧಿಕಾರಿಯೊಬ್ಬನನ್ನ ಗಣಿನಾಡಿಗೆ ಎತ್ತಂಗಡಿ ಮಾಡಿದೆ. ದಾಸನ ದರ್ಶನ ಮಾಡ್ತಿದ್ದ ಪರಪ್ಪನ ಜೈಲ್ ವಾರ್ಡನ್ ಪ್ರಭಾಕರ್ ಕಳ್ಳಾಟ ಅಲೋಕ್ ಕಣ್ಣಂಚಲ್ಲಿ ಬಯಲಾಗಿದೆ. ಇತ್ತ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಸುದ್ದಿ ಕೊಟ್ಟ ಡಿಂಪಲ್ ಕ್ವೀನ್ ಪರದೆಯ ರೊಮ್ಯಾನ್ಸ್ ಬಯಕೆಯನ್ನ ಹೊರಹಾಕಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ದೇಶದ ಆರ್ಥಿಕ ರಿಪೋರ್ಟ್ ಕಾರ್ಡ್ ಮಂಡನೆಯಾಗಿದೆ. ಹಣಕಾಸು ವರ್ಷದ ಸಾಧನೆ ಮತ್ತು ಮುಂದಿನ ವಿತ್ತ ವರ್ಷದ ಸವಾಲಿನ ಮುನ್ಸೂಚನೆ ಮಾಹಿತಿ ಸಿಕ್ಕಿದೆ. 2026-27ರಲ್ಲಿ 6.8ರಿಂದ 7.2ರಷ್ಟು ಬೆಳವಣಿಗೆ ಆಗುವ ನಿರೀಕ್ಷೆಯನ್ನ ಮುಂದಿಟ್ಟಿದೆ. ಹಣದುಬ್ಬರ ಇತಿಮಿತಿಯ ಸುಳಿವು ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.